HSRP ನಂಬರ್ ಪ್ಲೇಟ್ ನೋಂದಣಿ ಡೆಡ್ಲೈನ್. ವಾಹನ ಮಾಲೀಕರೇ ದಯವಿಟ್ಟು ಗಮನಿಸಿ. ಹೌದು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ HSRP ಅಂದರೆ ಏನು, HSRP ಡೆಡ್ಲೈನ್ ಯಾವಾಗ, HSRPಯನ್ನು ಯಾಕೆ ನೋಂದಣಿ ಮಾಡಿಕೊಳ್ಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈಗಾಗಲೇ ಡೌಟ್ ಬಂದಿರುತ್ತೆ, HSRP ನಂಬರ್ ಪ್ಲೇಟ್ ಅಂದರೆ ಏನು, HSRP ಅಂದರೆ ಏನು, ಯಾಕೆ ಬಳಕೆ ಮಾಡಬೇಕು ಈ ಥರ ನೋಡಿ ಫ್ರೆಂಡ್ಸ್. ಈ HSRP ಅಂದರೆ ಇದ್ರ ಫುಲ್ ಫಾರ್ಮ್ ಬಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಇದು ಟ್ಯಾಂಪರ್ ಪ್ರೂಫ್ ಮತ್ತು ಮರುಬಳಕೆ ಮಾಡಲಾಗದಂತಹ ಲಾಕ್ಗಳನ್ನು ಹೊಂದಿರುವ ನಂಬರ್ ಪ್ಲೇಟ್. ಇದಕ್ಕೆ HSRP ನಂಬರ್ ಪ್ಲೇಟ್ ಅಂತ ಹೇಳ್ತಾರೆ. ಹಾಗಾದರೆ ಈ ನಿಯಮ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ನೋಡೋಣ. ಹೌದು ಫ್ರೆಂಡ್ಸ್, ಈ ನಿಯಮ ಏಪ್ರಿಲ್ 2019 ಮೊದಲು ನೋಂದಾಯಿಸಲಾದಂತಹ ಎಲ್ಲ ವಾಹನಗಳಿಗೂ ಅನ್ವಯಿಸುತ್ತೆ. ಹಾಗಾದರೆ ಹೊಸ ವಾಹನ ಮಾಲೀಕರಿಗೆ ಈ ನಿಯಮ ಅನ್ವಯ ಆಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಹೊಸ ವಾಹನ ಖರೀದಿ ಮಾಡಿದರೆ ಶೋರೂಮ್ನವರೇ ಈ ನಂಬರ್ ಪ್ಲೇಟ್ ಹಾಕಿಸಿಕೊಡಬೇಕು ಎಂಬ ನಿಯಮ ಕೂಡ ಜಾರಿಯಲ್ಲಿದೆ ಫ್ರೆಂಡ್ಸ್. ಹಾಗಾದರೆ ಈ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲೇಬೇಕಾ ಅಂತ ಡೌಟ್ ಬಂದಿರುತ್ತೆ ನಮಗೆ ಈಗಾಗಲೇ. ಹೌದು ಫ್ರೆಂಡ್ಸ್, ಈ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಇದು ವಾಹನದ ಭದ್ರತೆ ಹಾಗೂ ಸುರಕ್ಷತೆ ಮೋಟಾರ್ ಕಾಯ್ದೆ 1989 ಸೆಕ್ಷನ್ 90 ಹಾಗೂ 51ರ ಅನ್ವಯ ಈ ನಿಯಮ ಕಡ್ಡಾಯ ಫ್ರೆಂಡ್ಸ್. ಇವಾಗ ನಿಮಗೆ ಇನ್ನೊಂದು ಡೌಟ್ ಬಂದಿರುತ್ತೆ ಫ್ರೆಂಡ್ಸ್, HSRP ನಂಬರ್ ಪ್ಲೇಟ್ ಅಳವಡಿಕೆ ಯಾಕೆ ಕಡ್ಡಾಯ, ಇದರಿಂದ ಏನು ಯೂಸು ಅಂತ ಬಂದಿರುತ್ತೆ ನೋಡಿ. HSRP ನಂಬರ್ ಪ್ಲೇಟ್ ಬಳಕೆಯಿಂದ ವಾಹನವನ್ನು ಕಳವು ಮಾಡಿದರೆ, ಯಾರಾದರೂ ಕಳ್ಳತನ ಮಾಡಿದರೆ ಅಥವಾ ನಕಲಿ HSRP ನಂಬರ್ ಪ್ಲೇಟ್ ಹಾಕಿದರೆ ಪತ್ತೆ ಹಚ್ಚುವುದು ತುಂಬ ಸುಲಭ. ಹಾಗಾಗಿ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ತುಂಬ ಕಡ್ಡಾಯ ಫ್ರೆಂಡ್ಸ್. ಇವಾಗ ಒಂದು ಡೌಟ್ ಬಂದಿರುತ್ತೆ ಕಾಮನ್ ಆಗಿ, HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಕೊನೆಯ ದಿನಾಂಕ ಯಾವಾಗ? ಹೌದು, ಈ ಹಿಂದೆ 2023ರ ನವೆಂಬರ್ 17ರವರೆಗೆ HSRP ಅಳವಡಿಕೆ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಅದರ ನಂತರ ಫೆಬ್ರವರಿ 17ರವರೆಗೆ ಮುಂದೂಡಲಾಗಿತ್ತು. ಅದೇ ರೀತಿ ಈಗ ಕೊನೆಯದಾಗಿ ಮೇ 31ರ ಒಳಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲು ಅವಕಾಶವನ್ನು ವಾಹನ ಮಾಲೀಕರಿಗೆ ನೀಡಲಾಗಿದೆ. ಇಷ್ಟು ಬಾರಿ ಅವಕಾಶ ನೀಡಿದ್ದರೂ ಕೂಡ ಬಹಳ ವಾಹನ ಮಾಲೀಕರು HSRP ಅಳವಡಿಕೆ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಹಾಗಾಗಿ HSRP ನೋಂದಣಿ ಮಾಡದಿದ್ದರೆ ದಂಡ ವಿಧಿಸುವುದಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾಗಾಗಿ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳದ ವಾಹನ ಮಾಲೀಕರು ತಕ್ಷಣ ಮೇ 31ರ ಒಳಗೆ ಅಳವಡಿಕೆ ಮಾಡಿಕೊಳ್ಳಲೇಬೇಕು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ನಾನು ಕೂಡ ಈ ವಿಡಿಯೋ ಮೂಲಕ ಕೇಳುವುದೇನೆಂದರೆ, HSRP ನಂಬರ್ ಪ್ಲೇಟ್ ಅಳವಡಿಕೆ ಯಾರು ಇನ್ನೂ ಮಾಡಿಲ್ಲ ಅವರು ದಯವಿಟ್ಟು ಹೋಗಿ ಮೇ 31ರ ಒಳಗೆ ನೋಂದಣಿ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಇನ್ಫಾರ್ಮೇಷನು ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ.